ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವಕ್ಕೆ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ಅವರಿಗೆ ಶಾಕ್ ಆಗುವಂಥ ವಿಷಯವೊಂದು ಅಮೆರಿಕಾದಲ್ಲಿ ಓಡಾಡ್ತಾ ಇದೆ. ಇನ್ನು ಅಮೆರಿಕಾದ ಉಪಾಧ್ಯಕ್ಷ JD ವ್ಯಾನ್ಸ್ ಅಂತೂ ಅಧ್ಯಕ್ಷರಿಗೆ ಏನಾದರೂ ಆಗಿ ತುರ್ತು ಸಂದರ್ಭಗಳು ಒದಗಿ ಬಂದರೆ ನಾನು ಅಮೆರಿಕಾದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಸಿದ್ಧ ಅನ್ನೋ ಮಾತುಗಳನ್ನೂ ಆಡ್ಬಿಟ್ಟಿದ್ದಾರೆ. ಹಾಗಾದರೆ ಏನಾಗಿದೆ ಟ್ರಂಪ್ಗೆ? ಅಲ್ಲಿ ಅಧ್ಯಕ್ಷನಾಗ್ತೀನಿ ಅಂತ ಹೇಳ್ತಾ ಇರೋದಾದ್ರೂ ಯಾಕೆ? ಅಮೆರಿಕಾದ ಅಧ್ಯಕ್ಷರ ಆರೋಗ್ಯದಲ್ಲೇನಾದರೂ ಏರುಪೇರಾಯ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿಯ ಆಸೆಯಲ್ಲಿದ್ದಾರೆ. ಅದಕ್ಕಾಗಿ ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೋತಾರೆ. ಸಾಕಷ್ಟು ಸಂಧಾನಗಳನ್ನು ಕೂಡ ಅವರು ಮಾಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ಅಮೆರಿಕಾದ ರಕ್ಷಕ ನಾನು, ನನ್ನನ್ನು ಬಿಟ್ಟರೆ ಅಮೆರಿಕ ಉಳಿಯೋದೇ ಇಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲೇ ಅಧ್ಯಕ್ಷ ಟ್ರಂಪ್ಗೆ ಶಾಕ್ ಕೊಡೋ ಸುದ್ದಿಯೊಂದು ಹೊರಬೀಳ್ತಾ ಇದೆ. ಇಲ್ಲಿ ಟ್ರಂಪ್ ನಿಗೂಢವಾದ ಕಾಯಿಲೆಗೆ ತುತ್ತಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಸಮಸ್ಯೆ ಹೊರ ಜಗತ್ತಿಗೆ ಗೊತ್ತಾಗಬಾರದು ಅನ್ನೋ ನಿಟ್ಟಲ್ಲಿ ಬಲಗೈಗೆ ಟ್ರಂಪ್ ಮೇಕಪ್ ಅನ್ನು ಮಾಡ್ಕೋತಾ ಇದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ಆದ್ರೆ ಈ ವಿಷಯವನ್ನ ವೈಟ್ ಹೌಸ್ ಕನ್ಫರ್ಮ್ ಮಾಡ್ತಾ ಇಲ್ಲ. ಹೊರಗಿನ ಜನ ಟ್ರಂಪ್ಗೆ ಆ ಕಾಯಿಲೆ ಇರಬಹುದು, ಈ ಕಾಯಿಲೆ ಇರಬಹುದು, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಮಾತಾಡ್ಕೊಳ್ಳೋದನ್ನ ನಿಲ್ಲಿಸ್ತಲೂ ಇಲ್ಲ. ಈ ಸಂದರ್ಭದಲ್ಲೇ ಟ್ರಂಪ್ ಕ್ರಾನಿಕ್ ವೆನಸ್ ಇನ್ಸಫಿಷಿಯನ್ಸಿ ಅನ್ನೋ ಸಮಸ್ಯೆಗೆ ತುತ್ತಾಗಿದ್ದಾರೆ ಅನ್ನೋದಷ್ಟೇ ಇದುವರೆಗೆ ಗೊತ್ತಾಗ್ತಾ ಇರೋ ವಿಷಯ. ಇತ್ತೀಚೆಗೆ ಟ್ರಂಪ್ ಅವರ ಬಲಗೈ ಮೇಲೆ ಸಾಕಷ್ಟು ಮೇಕಪ್ ಮಾಡಲಾಗ್ತಾ ಇತ್ತು. ಅದನ್ನು ಮಾಧ್ಯಮಗಳು ಗಮನಿಸಿದ್ವು. ಆ ಬಳಿಕ ಟ್ರಂಪ್ ಅವರ ನಿಷ್ಠರು ಇದು ಯಾವುದೂ ಕಾಯಿಲೆ ಅಲ್ಲ, ಬದಲಾಗಿ ಟ್ರಂಪ್ ದಿನನಿತ್ಯ ಸಾಕಷ್ಟು ಜನರಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಇನ್ಫೆಕ್ಷನ್ ಆಗಿದೆ, ಅದನ್ನು ಹೊರತುಪಡಿಸಿ ಅಲ್ಲಿ ಮತ್ತೇನೂ ಇಲ್ಲ ಅಂತ ತಿಪ್ಪೆ ಸಾರಿಸೋದಕ್ಕೆ ಪ್ರಯತ್ನ ಪಟ್ಟರು. ಹೀಗಿರುವಾಗಲೇ ಜುಲೈ ತಿಂಗಳಲ್ಲಿ ಟ್ರಂಪ್ ಅವರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಗೊತ್ತಾಯಿತು. 79ರ ಹರೆಯದ ಟ್ರಂಪ್ ಇನ್ನಷ್ಟು ವರ್ಷಗಳ ಕಾಲ ಆರೋಗ್ಯವಾಗಿರಲಿ ಅಂತ ಅವರ ಬೆಂಬಲಿಗರು ಬೇಡಿಕೊಳ್ತಾ ಇದ್ದರೆ, ಮತ್ತೊಂದು ಕಡೆ ಟ್ರಂಪ್ ಅವರ ಸಮಸ್ಯೆಯಿಂದ ಅವರ ಜೀವಕ್ಕೇನೂ ಆಪತ್ತಿಲ್ಲ ಅಂತ ಅಮೆರಿಕಾದ ವೈದ್ಯರು ಹೇಳೋದಕ್ಕೆ ಶುರು ಮಾಡಿದರು. ಇಷ್ಟಾದರೂ ಟ್ರಂಪ್ ಅವರ ಅನುಯಾಯಿಗಳಲ್ಲಿ ಅವರ ಆರೋಗ್ಯ ಸಮಸ್ಯೆಯ ಬಗ್ಗೆ ಒಂದು ಭಯ ಅಂತೂ ಇವತ್ತಿಗೂ ಇದ್ದೇ ಇದೆ. ಇನ್ನು ಟ್ರಂಪ್ ಅವರಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇರುವ ಈ ಕ್ರಾನಿಕ್ ವೆನಸ್ ಇನ್ಸಫಿಷಿಯನ್ಸಿ ಅನ್ನೋದು ನರ ಸಂಬಂಧಿತ ಕಾಯಿಲೆ. ಸಾಮಾನ್ಯವಾಗಿ ಇದು ಮನುಷ್ಯರ ಕಾಲುಗಳಲ್ಲಿ ಕಂಡುಬರುತ್ತೆ. ಈ ಸಮಸ್ಯೆ ಉಂಟಾದಾಗ ಕಾಲಿನ ನರಗಳಲ್ಲಿ ರಕ್ತ ಕಟ್ಟುತ್ತೆ. ಇದರಿಂದ ಕಾಲುಗಳಲ್ಲಿ ರಕ್ತ ಚಲನೆ ಕಡಿಮೆ ಆಗುತ್ತೆ. ಇದು ಹೃದಯದ ಮೇಲೆ ಒತ್ತಡ ಬೀಳೋ ಹಾಗೆ ಮಾಡುತ್ತೆ. ವೆರಿಕೋಸ್ ವೈನ್ಸ್ ಸಮಸ್ಯೆ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಅದೇ ಥರದ ಸಮಸ್ಯೆ ಇದು. ರಕ್ತ ಹೃದಯಕ್ಕೆ ಹೋಗದೆ ಕಾಲುಗಳಲ್ಲಿ ನಿಂತು ಅಲ್ಲಿ ಒತ್ತಡ ಉಂಟಾಗೋದಕ್ಕೆ ಶುರುವಾಗುತ್ತೆ. ಕಾಲುಗಳಲ್ಲಿ ಊತ, ಭಾರ ಅನಿಸೋದು, ಈ ಥರದ ಸಮಸ್ಯೆಗಳುಂಟಾಗಿ ಆ ನಂತರ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತವೆ. ಅಲ್ಸರ್ ಆಗೋ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ. ಈ ಸಮಸ್ಯೆ ಇದ್ದಾಗ ಕಾಲಿನ ಯಾವುದೇ ಪ್ರಮುಖ ನರಕ್ಕೆ ತೊಂದರೆ ಉಂಟಾಗಬಹುದು. ಅದು ಲಾರ್ಜ್ ಡೀಪ್ ವೈನ್ ಆಗಿರಬಹುದು, ಅಥವಾ ಚರ್ಮಕ್ಕೆ ಹತ್ತಿರ ಇರುವ ಸೂಪರ್ಫಿಷಿಯಲ್ ವೈನ್ ಕೂಡ ಆಗಿರಬಹುದು, ಅಥವಾ ಇವೆರಡನ್ನ ಕನೆಕ್ಟ್ ಮಾಡುವ ಪರ್ಫೋರೇಟರ್ ವೈನ್ ಕೂಡ ಆಗಿರಬಹುದು. ಆ ನರಗಳಿಗಲ್ಲಿ ಸಮಸ್ಯೆ ಅಂತೂ ಆಗ್ತಾ ಇರುತ್ತೆ. ಗೆಳೆಯರೆ, ಈ ಕಾಯಿಲೆ ಅತಿ ವಿಚಿತ್ರವಾದ ಕಾಯಿಲೆ ಏನಲ್ಲ. ನಮ್ಮ ಬದುಕಿನ ಅಭ್ಯಾಸಗಳಿಂದ ಕೆಲ ಬಾರಿ ವಯೋಸಹಜವಾಗಿ ಕೂಡ ಬರೋ ಕಾಯಿಲೆ ಇದು. ಜಗತ್ತಲ್ಲಿ ಪ್ರತಿ 3ರಲ್ಲಿ ಒಬ್ಬ ಮನುಷ್ಯ ವೆರಿಕೋಸ್ ವೈನ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಇಂಥ 50 ಮಂದಿಯಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿ ವರ್ಷ ಕ್ರಾನಿಕ್ ಸಮಸ್ಯೆ ಉಂಟಾಗುತ್ತೆ. ಇನ್ನು ಈ ಸಮಸ್ಯೆಯನ್ನು ಆರಂಭದಲ್ಲೇ ಗಮನಿಸಿ ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡದೆ ಹೋದರೆ ನಮ್ಮ ದೇಹದಲ್ಲಿನ ನರಗಳು ಯಾವ ಕ್ಷಣದಲ್ಲಿ ಬೇಕಾದರೂ ಒಡೆದು ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ. ರಕ್ತ ಪೂರೈಕೆ ನಿಂತು ನರಗಳ ಬಳಿಯಲ್ಲಿ ರೆಡ್ ರ್ಯಾಷಸ್ ಹಾಗೂ ಕಪ್ಪು ಕಲೆಗಳು ಕಂಡುಬರುತ್ತವೆ. ಈಗ ಟ್ರಂಪ್ ಅವರ ಕೈಯಲ್ಲಿ ಕಂಡು ಬರ್ತಾ ಇರೋದು ಕೂಡ ಇದೇ ಥರದ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಈ ಸಮಸ್ಯೆ ಇದ್ದವರನ್ನ ಸರಿಯಾಗಿ ಟ್ರೀಟ್ ಮಾಡದೇ ಇದ್ದರೆ ಅವರು ಹೃದಯಾಘಾತಗಳಿಗೆ ಒಳಗಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹಾಗೆಯೇ ಈ ಸಮಸ್ಯೆ 50 ವರ್ಷ ದಾಟಿದವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ. ಅದರಲ್ಲೂ ಮಹಿಳೆಯರಲ್ಲಿ ಈ ಸಮಸ್ಯೆ ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ಹಿಂದೆ ಮಹಿಳೆಯರು ವೆರಿಕೋಸ್ ವೈನ್ಸ್ ಸಮಸ್ಯೆಯಿಂದ ಬಳಲಿದ್ದು ತುಂಬಾನೇ ಕಡಿಮೆ. ಆದರೆ ಕಳೆದ 15-20 ವರ್ಷಗಳಲ್ಲಿ ಈ ಸಮಸ್ಯೆ ನಮ್ಮಲ್ಲಿ ಮಹಿಳೆಯರನ್ನು ಅತಿ ಹೆಚ್ಚಾಗಿ ಕಾಡುವುದಕ್ಕೆ ಶುರು ಮಾಡಿದೆ. ಅದಕ್ಕೆ ಕಾರಣ ನಮ್ಮ ಬದಲಾಗ್ತಾ ಇರುವ ಅಡುಗೆ ಮನೆಗಳು. ನಮ್ಮಲ್ಲಿ ಹಿಂದೆ ಕುಳಿತು ಅಡುಗೆ ಮಾಡೋ ಪದ್ಧತಿ ಇತ್ತು. ಪಶ್ಚಿಮದ ದೇಶಗಳಿಂದ ನಾವು ಇನ್ಫ್ಲೂಯೆನ್ಸ್ ಆದ್ವಿ. ಅವರ ಮಾಡ್ಯುಲರ್ ಕಿಚನ್ಗಳನ್ನು ತಗೊಂಡು ಬಂದು ನಮ್ಮ ಮನೆಗಳಲ್ಲಿ ಇಟ್ಕೊಂಡ್ವಿ. ಇಲ್ಲಿ ಪಶ್ಚಿಮದ ದೇಶಗಳಲ್ಲಿ ನಮ್ಮ ಹಾಗೆ ಪಾಂಗೀತವಾಗಿ ಅಡುಗೆ ಮಾಡೋ ಪದ್ಧತಿ ಇಲ್ಲ. ಅವರು ಇರೋ ಬ್ರೆಡ್ಡನ್ನು, ಮಾಂಸವನ್ನು ಫ್ರಿಡ್ಜಿಂದ ತೆಗೆದು ಓವನ್ನಲ್ಲಿಟ್ಟು ಬಿಸಿ ಮಾಡ್ಕೊಂಡು ಅದಕ್ಕೆ ಉಪ್ಪು, ಪೆಪ್ಪರು, ಸಾಸು ಸುರ್ಕೊಂಡು ತಿಂದು ಹೋಗ್ತಾರೆ. ಇದೆಲ್ಲ ಕೂಡ ಬರೀ ಅರ್ಧ ಗಂಟೆಯ ಒಳಗೆ ಮುಗಿದು ಹೋಗೋ ಪ್ರಕ್ರಿಯೆ. ಹೀಗಾಗಿ ಅವರಿಗೆ ನಿಂತು ಅಡುಗೆ ಮಾಡ್ಕೊಳ್ಳೋ ಕಿಚನ್ ಆದರೂ ಓಕೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಅಡುಗೆ ಮಾಡೋದು ಅಂದರೆ ಅದು ಒಂದು ಯಜ್ಞ.
ಕನಿಷ್ಠ 2-3 ಗಂಟೆಗಳ ಪ್ರಕ್ರಿಯೆ ಅದು. ಅಷ್ಟು ಹೊತ್ತು ನಿಲ್ಲೋದಿದೆಯಲ್ಲ, ಅದು ವೆರಿಕೋಸ್ಗೆ ಕಾರಣ ಆಗ್ತಾ ಇದೆ. ಇನ್ನು ಈ ಹಿಂದಿನಂತೆ ದೇಹವನ್ನು ಫ್ಲೆಕ್ಸಿಬಲ್ ಆಗಿಟ್ಟುಕೊಂಡು ಕೆಲಸ ಮಾಡೋದು ನಮ್ಮಲ್ಲೀಗ ಸಾಧ್ಯ ಆಗ್ತಾ ಇಲ್ಲ. ಎಲ್ಲದಕ್ಕೂ ಯಂತ್ರಗಳು ಬಂದಿವೆ, ನಾವು ಬಗ್ಗೋದಿಲ್ಲ. ಹೀಗಾಗಿ ಕಾಲುಗಳಲ್ಲಿ ವೆರಿಕೋಸ್ ಶುರುವಾಗ್ತಾ ಇದೆ. ಇನ್ನು ಇದರಲ್ಲೂ ಒಟ್ಟು 6 ಹಂತಗಳಿರುತ್ತವೆ. ಮೊದಲ ಹಂತದಲ್ಲಿ ಯಾವುದೇ ಸೂಚನೆಗಳು ನಮಗೆ ಗೊತ್ತಾಗೋದಿಲ್ಲ. ಎರಡನೆಯ ಹಂತದಲ್ಲಿ ರಕ್ತನಾಳಗಳಲ್ಲಿ ಸ್ವಲ್ಪ ಸಮಸ್ಯೆ ಕಾಣೋದಕ್ಕೆ ಶುರುವಾಗುತ್ತೆ. ಆ ನಂತರದ ಸ್ಟೇಜಲ್ಲಿ ಕಾಲಲ್ಲಿ ನರಗಳು ಉಬ್ಬಿದ ಹಾಗೆ ಕಂಡು ಬರೋದಕ್ಕೆ ಶುರು ಆಗುತ್ತವೆ. ಅದಾದ ನಂತರ ಊತ ಕಾಣಿಸ್ಕೊಳ್ಳುತ್ತೆ. ಇನ್ನು 5ನೇ ಸ್ಟೇಜಲ್ಲಿ ಚರ್ಮ ಕಪ್ಪಾಗೋದಕ್ಕೆ ಶುರುವಾಗುತ್ತೆ. 6ನೇ ಸ್ಟೇಜಲ್ಲಿ ಅಲ್ಲಿ ಅಲ್ಸರ್ ಉಂಟಾಗೋ ಸಾಧ್ಯತೆ ಇರುತ್ತೆ. ಅದು ಗುಣ ಆದರೂ ಅದರ ಮಾರ್ಕ್ ಹಾಗೆ ಉಳಿದು ಬಿಡುತ್ತೆ. ಇಲ್ಲಿ ಟ್ರಂಪ್ ಅವರಿಗೆ ಏನಾಗಿದೆ ಅನ್ನೋದು ಖಚಿತವಾಗಿ ಗೊತ್ತಿಲ್ಲ. ಆದರೆ ಅವರ ಕೈಯಲ್ಲಂತೂ ಸಾಕಷ್ಟು ಗಾಯಗಳಾಗ್ತಾ ಇವೆ. ಈ ಹಿಂದೆ ಟ್ರಂಪ್ ತಮ್ಮ ಕೈ ಗಾಯಗಳು ಕಾಣದ ಹಾಗೆ ಆ ಗಾಯಕ್ಕೆ ಮೇಕಪ್ ಹಚ್ಕೊಂಡು ಬರ್ತಾ ಇದ್ರಂತೆ. ಆದರೆ ಈಗ ಅದು ಕೂಡ ಮಾಧ್ಯಮದ ಕಣ್ಣಿಗೆ ಬಿದ್ದಿದೆ. ಸೊ ಟ್ರಂಪಲ್ಲಿ ಏನನ್ನು ಮುಚ್ಕೊಳ್ಳೋದಕ್ಕೆ ಹೋಗಿಲ್ಲ, ನಾನು ಮೇಕಪ್ ಹಾಕಿದ್ದೀನಿ. ಸಾಕಷ್ಟು ಜನರ ಕೈ ಕುಲುಕುವಾಗ ಸಮಸ್ಯೆಗಳಾಗ್ತಾ ಇರುತ್ತವೆ, ಹೀಗಾಗಿ ಇದನ್ನು ಮಾಡ್ಕೋಬೇಕಾಗಿ ಬಂದಿದೆ ಅಂತ ಅವ್ರು ಹೇಳಿದರು. ಆದರೆ ಅದು ಕ್ರಾನಿಕ್ ವೆನೋಸ್ ಇನ್ಸಫಿಷಿಯನ್ಸಿ ಅನ್ನೋದು ಈಗ ಸಾಕಷ್ಟು ಜನ ಹೇಳ್ತಾ ಇರೋ ಮಾತು. ಇನ್ನು ಈ ಬಗ್ಗೆ ಅಲ್ಲಿ ಮತ್ತೊಂದು ಅಭಿಪ್ರಾಯ ಕೂಡ ಇದೆ. ಟ್ರಂಪ್ ವಿರುದ್ಧ ಜಾರ್ಜ್ ಸರೋಸ್ ಮತ್ತು ಅವರ ಅನುಯಾಯಿಗಳು ಅಪಪ್ರಚಾರವನ್ನು ಶುರು ಮಾಡಿದ್ದಾರೆ. ಟ್ರಂಪ್ ಆಡಳಿತವನ್ನು ಕೊನೆಗೊಳಿಸೋ ಪ್ರಯತ್ನಗಳು ಕೂಡ ಅಲ್ಲಿ ಶುರುವಾಗಿವೆ. ಟ್ಯಾರಿಫ್ ಕಾರಣಕ್ಕೆ ವ್ಯಾಪಾರಿ ಸಮುದಾಯ ಕೂಡ ಬೇಸರಗೊಳ್ತಾ ಇದೆ. ಈ ಎಲ್ಲ ಕಾರಣ ಹಿನ್ನೆಲೆಗಳು ಸೇರಿ ಟ್ರಂಪ್ ಆರೋಗ್ಯದ ಬಗ್ಗೆ ಅಪಪ್ರಚಾರವನ್ನು ನಡೆಸಲಾಗ್ತಾ ಇದೆ ಅನ್ನೋ ವಾದ ಕೂಡ ಟ್ರಂಪ್ ಅನುಯಾಯಿಗಳ ಕಡೆಯಿಂದ ಬರ್ತಾ ಇದೆ. ಇದೆಲ್ಲದರ ನಡುವೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಟ್ರಂಪ್ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ, ಅವರು ಸದೃಢವಾಗೇ ಇದ್ದಾರೆ. ಅಕಸ್ಮಾತ್ ಅವರ ಆರೋಗ್ಯ ಹಾಳಾಗಿ ಅಮೆರಿಕದ ಆಡಳಿತವನ್ನು ಅವರು ಸಂಭಾಳಿಸಬೇಕು ಅನ್ನೋದಾದರೆ ಅದಕ್ಕೆ ನಾನಂತೂ ಸಿದ್ಧ ಇದ್ದೀನಿ ಅನ್ನೋ ಮಾತುಗಳನ್ನು ಹೇಳಿಬಿಟ್ಟಿದ್ದಾರೆ. ವ್ಯಾನ್ಸ್ ಅವರ ಈ ಮಾತುಗಳೇ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇವೆ. ಯಾಕೆಂದರೆ ಈ ವ್ಯಾನ್ಸ್ ಅನ್ನೋ ಸುರುಮಾಗಿರಾಕಿ ಇದಾರಲ್ಲ, ಈತ ಅಮೆರಿಕದ ವ್ಯಾಪಾರಿ ಸಮೂಹ, ಶ್ರೀಮಂತ ಉದ್ಯಮಿಗಳ ಆಯ್ಕೆ. ಹೀಗಾಗಿ ಟ್ರಂಪ್ ವಿರುದ್ಧ ನಾಳೆ ಅಲ್ಲಿ ಏನಾದರೂ ಆದರೆ ವ್ಯಾನ್ಸ್ ಅಮೆರಿಕದ ಆಡಳಿತವನ್ನು ತಮ್ಮ ಕೈಗೆ ತಗೋತಾರೆ. ಅಮೆರಿಕದಲ್ಲಿ ಹೇಗೆ ಅಂದರೆ, ಅಲ್ಲಿನ ಸಂವಿಧಾನಕ್ಕೆ ತರಲಾದ 25ನೇ ತಿದ್ದುಪಡಿ ಪ್ರಕಾರ ಆಯ್ಕೆಯಾದ ಅಧ್ಯಕ್ಷ ಅಧಿಕಾರಾವಧಿ ಮುಗಿಯೋ ಮೊದಲೇ ತೀವ್ರ ಅನಾರೋಗ್ಯಕ್ಕೆ ಅಥವಾ ಇನ್ಯಾವುದೇ ಕಾರಣದಿಂದ ಆಡಳಿತವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಆತನ ಅಧಿಕಾರವನ್ನು ಉಪಾಧ್ಯಕ್ಷನಿಗೆ ಹಸ್ತಾಂತರ ಮಾಡುವ ಅವಕಾಶ ಇದೆ. ಇದನ್ನು 2 ಸದನಗಳ ಸ್ಪೀಕರ್ಗಳಿಗೆ ಅಧ್ಯಕ್ಷರು ಲಿಖಿತವಾಗಿ ಕೊಡಬೇಕಾಗತ್ತೆ. ಆ ಮೂಲಕ ಅಧ್ಯಕ್ಷರು ಸ್ವಇಚ್ಛೆಯಿಂದ ಅಧಿಕಾರ ಹಸ್ತಾಂತರವನ್ನು ಮಾಡಬಹುದು. ಆನಂತರ ಅವರ ಆರೋಗ್ಯ ಸರಿ ಹೋಗಿ ಅವರು ಮತ್ತೆ ಎಲ್ಲ ದೈನಂದಿನ ಆಡಳಿತದ ಭಾರವನ್ನು ಹೊರೋ ಹಾಗಾದ ನಂತರ ಮತ್ತೆ 2 ಸದನಗಳ ಸ್ಪೀಕರ್ಗಳಿಗೆ ಪತ್ರ ಕೊಟ್ಟು ಅಧಿಕಾರಕ್ಕೆ ವಾಪಸ್ಸು ಮರಳುವ ಅವಕಾಶ ಕೂಡ ಇರುತ್ತೆ. ಇದು ಸ್ವ ಇಚ್ಛಾ ವಿಧಾನ. ಹೀಗಲ್ಲದೆ ಆಡಳಿತ ನಡೆಸೋದಕ್ಕೂ ಆಗೋದಿಲ್ಲ, ಅಧಿಕಾರ ಬಿಟ್ಟುಕೊಡೋದಕ್ಕೆ ಇಷ್ಟನೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ಸಚಿವ ಸಂಪುಟದ ಒಟ್ಟು ಸದಸ್ಯರ ಪೈಕಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಅಧ್ಯಕ್ಷರನ್ನು ಅಧಿಕಾರದಿಂದ ಬಿಡುಗಡೆ ಮಾಡಿ ಅಂತ ಸಕಾರಣಗಳನ್ನು ಕೊಟ್ಟು ಸ್ಪೀಕರ್ಗೆ ಒಂದು ಪತ್ರವನ್ನು ಕೂಡ ಕೊಡಬಹುದು. ಹೀಗಾದಾಗ ಕೂಡ ಅಧಿಕಾರ ಉಪಾಧ್ಯಕ್ಷರಿಗೆ ಹಸ್ತಾಂತರ ಆಗುತ್ತೆ. ಇಲ್ಲೂ ನಾನು ಸರಿ ಇದ್ದೀನಿ, ನಾನು ಅಧಿಕಾರವನ್ನು ಬಿಡೋದಿಲ್ಲ ಅಂತ ಅವರು ಮತ್ತೊಂದು ಪತ್ರವನ್ನು ಸ್ಪೀಕರ್ಗಳಿಗೆ ಕೊಟ್ಟು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಕೂಡ ಇರುತ್ತೆ. ಆದರೆ ಹಾಗೆ ಪತ್ರ ಕೊಟ್ಟ ನಂತರವೂ ಮತ್ತೆ 4 ದಿನಗಳ ಒಳಗಾಗಿ ಸಂಪುಟ ಹಾಗೂ ಉಪಾಧ್ಯಕ್ಷರು ಅಧ್ಯಕ್ಷರ ವಿರುದ್ಧ ಮತ್ತೊಂದು ಪತ್ರವನ್ನು ಸ್ಪೀಕರ್ಗೆ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ವಿಷಯ ಕಾಂಗ್ರೆಸ್ ಅಂದರೆ ಅಲ್ಲಿನ ಸದನದ ಮುಂದೆ ಬರುತ್ತೆ. 48 ಗಂಟೆಗಳ ಒಳಗಾಗಿ ಸದನವನ್ನು ಕರೀಬೇಕಾಗತ್ತೆ. 21 ದಿನಗಳ ಕಾಲಾವಕಾಶ ಇರುತ್ತೆ. ಅಷ್ಟರ ಒಳಗೆ ಅಲ್ಲೊಂದು ವೋಟಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸೆನೆಟ್ ಹಾಗೂ ಹೌಸ್ ಎರಡೂ ಸದನಗಳಲ್ಲಿ 2/3 ಮೆಜಾರಿಟಿಯಿಂದ ಅಧ್ಯಕ್ಷರ ಅಸಮರ್ಥತೆಯನ್ನು ದೃಢೀಕರಿಸಿದರೆ ಅಲ್ಲಿ ಉಪಾಧ್ಯಕ್ಷರಿಗೆ ಆಡಳಿತದ ಉಸ್ತುವಾರಿಯನ್ನು ವಹಿಸಿಕೊಡಲಾಗುತ್ತೆ. ಆದರೆ ಇದುವರೆಗೆ ಅಮೆರಿಕದಲ್ಲಿ ಇಂಥ ಬಲವಂತದ ಅಧಿಕಾರ ಹಸ್ತಾಂತರ ಆಗಿಲ್ಲ. ಇನ್ನು ಅಧ್ಯಕ್ಷರು ಅಕಾಲಿಕವಾಗಿ ಮೃತರಾದರೂ ಕೂಡ ಮುಂದಿನ ಚುನಾವಣೆಗಳವರೆಗೆ ಅಧ್ಯಕ್ಷರ ಕರ್ತವ್ಯಗಳನ್ನು ಉಪಾಧ್ಯಕ್ಷರು ನಿಭಾಯಿಸ್ತಾ ಹೋಗ್ತಾರೆ. ಗೆಳೆಯರೆ, ಇಲ್ಲಿ ಟ್ರಂಪ್ ಅವರ ವಿಷಯದಲ್ಲಿ ಅಂಥದ್ದೇನೋ ಆಗಿ ಹೋಗ್ಬಿಡುತ್ತೆ ಅಂತಲ್ಲ. ಯಾಕೆಂದರೆ ಟ್ರಂಪ್ ಅವರ ಆರೋಗ್ಯ ಸಮಸ್ಯೆ ಅನ್ನೋದು ಗುಣಪಡಿಸಲಾಗದ ಸಮಸ್ಯೆಯೂ ಅಲ್ಲ. ಆದರೆ ಅವರ ಆರೋಗ್ಯದ ಬಗ್ಗೆ ವದಂತಿಗಳಂತೂ ವಿಪರೀತ ಪ್ರಮಾಣದಲ್ಲಿ ಹರಡ್ತಾ ಇವೆ. ಅದನ್ನು ಅಲ್ಲಿನ ಟ್ರಂಪ್ ವಿರೋಧಿಗಳು ಹಬ್ಬಿಸ್ತಾ ಇದ್ದಾರಾ, ಅವರ ಸುತ್ತ ಇರೋ ಜನಾನೇ ಇದನ್ನೆಲ್ಲ ಮಾಡ್ತಾ ಇದ್ದಾರಾ, ಅಥವಾ ಅವರ ವಲಸೆ ನೀತಿಗಳು ಹಾಗೂ ಇನ್ನಿತರ ನೀತಿಗಳನ್ನು ವಿರೋಧಿಸ್ತಾ ಇರುವ ಡೀಪ್ ಸ್ಟೇಟು, ಸೋರಸ್ ಸಂತಾನ ಇವೆಲ್ಲ ಸೇರಿ ಇಂಥದ್ದನ್ನೆಲ್ಲ ಮಾಡ್ತಾ ಇವೆಯಾ ಗೊತ್ತಿಲ್ಲ. ಏನೇ ಆಗಲಿ,
ಪಾಪ ಟ್ರಂಪ್ ಆರೋಗ್ಯವಾಗಿರಲಿ ಅಷ್ಟೇ. ಇದು ಗೆಳೆಯರೆ ಟ್ರಂಪ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವದಂತಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.